ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರೇ ಸುಂದರ ಸರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಏನು ಬರಬೇಕು ಹೇಳು? ಬ್ರಹ್ಮದೇವ, ಈ ಪ್ರಕೃತಿಯ ಯಾವುದೇ ಗಂಡು ಹೆಣ್ಣಿನ ಮಿಲನದಿಂದ ಚಲಿಸಿದವನಿಂದ ನನಗೆ ಮರಣವೇ ಬಾರದಿರುವಂತಹ ವರವನ್ನು ಕೊಡು ದೇವ. ತಥಾಸ್ತು. ರಕ್ಕಸಿ ಮಹಿಷಿಯ ಆರ್ಭಟಕ್ಕೆ ಮುಕ್ತಿ ನೀಡಲು ಭೂಮಿಯಲ್ಲಿ ಜನ್ಮ ಕಾಣುತ್ತಿದ್ದಾನೆ ಪಂದಳ ಕಂದ ಶ್ರೀಮಣಿಕಂಠ. ನಾರಾಯಣ ಮಧು ಮಣಿಕಂಠ, ಭೂಮಿಯಲ್ಲಿ ಜನ್ಮ ತಾಳಿದ ಮೂಲ ವಿಷಯವನ್ನೇ ಮರೆತೆಯ ಕಂದ. ಅಲ್ಲಿ ಮಹಿಷಿ ಅಟ್ಟಹಾಸದಿಂದ ಇಂದ್ರಲೋಕ ಧ್ವಂಸವಾಗುತ್ತಿದೆ. ಅರ್ಥವಾಯಿತು ನಾರದರೆ, ಅರ್ಥವಾಯಿತು. ಹರಿಹರ ಪುತ್ರನಾದ ನಾನು ಈ ಭೂಮಿಯಲ್ಲಿ ಜನ್ಮ ತಾಳಿಯುವುದೇ ಅದಕ್ಕಾಗಿ. ನಾನು ನಿಮ್ಮ ಆಸೆಯನ್ನು ಆದಷ್ಟು ಬೇಗ ನೆರವೇರಿಸುತ್ತೇನೆ. ವಿದ್ಯಾಭ್ಯಾಸದಲ್ಲಿ ಆದಷ್ಟು ಬೇಗ ಶುಭಲಗ್ನವನ್ನು ನೋಡಿ ನಮ್ಮ ಮಣಿಕಂಠನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕೆಂದಿದ್ದೇನೆ. ಪ್ರಭು, ರಾಜವಂಶದಲ್ಲಿ ಹುಟ್ಟಿದ ಸ್ವಂತ ಮಗನನ್ನು ಬಿಟ್ಟು ಕಾಡಿನಲ್ಲಿ ಸಿಕ್ಕಿದ ಒಬ್ಬ ಅನಾಥ ಹುಡುಗನಿಗೆ ಪಟ್ಟಾಭಿಷೇಕ ಮಾಡುವುದೇ? ಅಪಟಿ ಮಂತ್ರಿಯ ಮತ್ಸರದ ಬುದ್ಧಿ ಪೇಳಿತು ಮಾತೆಗೆ, ಮಣಿಕಂಠನ ಕೊಲ್ಲಲು ತಂತ್ರ ಹುಟ್ಟಿದು ಮೋಸಕ್ಕೆ. ಅಮ್ಮ, ಕಾಡಿನಲ್ಲಿ ಹುಟ್ಟಿದ ನನ್ನನ್ನು ಹಾಲುಣಿಸಿ ಸಾಕಿದ ಮಹಾತಾಯಿ ನೀನು ನಿನ್ನ ಋಣವನ್ನು ತೀರಿಸಲು ನನಗೊಂದು ಅವಕಾಶ ಕೊಡುತ್ತಾಯಿ. ಇದೋ ಕಾಡಿಗೆ ತೆರಳಿ ಹುಳಿಯ ಹಾಲನ್ನು ತರುವೆ, ಆಶೀರ್ವದಿಸುತ್ತಾಯಿ.
ಅದನ್ನು ಪೂರೈಸುವ ಸಮಯ ಬಂದಾಯಿತು. ಆ ಮಹಿಷಿಯನ್ನು ಸಂಹರಿಸಿ ಈ ಮಹತ್ತರವಾದ ಲೋಕ ಕಲ್ಯಾಣ ಕಾಲವನ್ನು ಪೂರ್ಣಗೊಳಿಸಿತು. ಈಗ ನಾನು ನಿಮ್ಮನ್ನು ಬಂಧಿಸುವ ಈ ಮಾಯಾಪುರದಿಂದ ಬಿಡಲು ಆ ಹರಿಹರ ಬ್ರಹ್ಮಾದಿಗಳನ್ನು ಸಾಧ್ಯವಿಲ್ಲ. ಮೊದಲು ನಿನ್ನ ಪ್ರಾಣವನ್ನು ನಡೆಸಿಕೊ, ಆನಂತರ ದೇವಲೋಕದ ಮಾತನಾಡ. ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರನೇನು? ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ನೀನು ತಪಸ್ಸುಗೈದ ಈ ಮಲೆ ಇಂದಿನಿಂದ ಶಬರಿಮಲೆಯನ್ನೇ ಖ್ಯಾತಿಗೊಳ್ಳಲಿ. ನೀನು ಉದ್ಘರಿಸಿದ ನನ್ನ ನಾಮಗಳು ನನ್ನ ಭಕ್ತರು ಏರಿ ಬರುವ 18 ಮೆಟ್ಟಲುಗಳಾಗಲಿ. ನನ್ನ ಭಕ್ತರಿಗೆ ಕಲಿಯುಗ ವರದನಾಗಿ ಅನುಗ್ರಹಿಸುತ್ತೇನೆ. हरिविमर्दनं स्वामी नित्यनर्तनं हरिहरात्मजं स्वामी देवमाश्रये शरणमय्यप्पा स्वामी